ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಇವತ್ತು ನಾವು 6ನೇ ತರಗತಿಯ ಸಿರಿಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ ಅ 6th ಸ್ಟ್ಯಾಂಡರ್ಡ್ ಸಿರಿಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಡೂ ದ 4th ಲೆಸನ್. ಡಾಕ್ಟರ್ ರಾಜ್ಕುಮಾರ್, one of the famous personality, the very good versatile legendary actor in Kannada industry, Dr. Rajkumar ravaru. So he is mainly known as Annavaru. Okay, so one of my favorite actor, Dr. Rajkumar ravaru. Okay, so ivattu ನಾವು ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. Let's learn who is Rajkumar, what he has done to the Kannada, the language or the industry, and what kind of a person he was ಅಂತ. ಓಕೆ, ಸೊ ಇಲ್ಲಿದೆ ಡಾಕ್ಟರ್ ರಾಜ್ಕುಮಾರ್. ಈ ಪಾಠವನ್ನು ಬರೆದವರು ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್. ಓಕೆ, ಸೊ ಲೆಟ್ಸ್ ಕಮ್ ಟು ದ ಲೆಸನ್ ಡೈರೆಕ್ಟ್ಲಿ. ಕನ್ನಡಿಗರ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವೇ ಆಗಿರುವ ಡಾಕ್ಟರ್ ರಾಜ್ಕುಮಾರ್. ಸೊ ಕನ್ನಡ ಅಂದರೆ ಫಸ್ಟ್ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್. ಸೊ ಯು ಕ್ಯಾನ್ ಆಸ್ಕ್ ಟು ಎನಿ ಪರ್ಸನ್ ಹೂ ಇಸ್ ಫ್ರಮ್ ಕರ್ನಾಟಕ and who is basically born and brought up here, they know very well who is Dr. Rajkumar. Maybe your father, mother irbodu, any your teacher irbodu, anyone, you can ask them who is Rajkumar. They're like, Rajkumar is a wonderful actor anta. If you get a chance, please watch his movies, wonderful movies with very great messages always. Okay, ಸೊ ಅವಿಭಾಜ್ಯ ಅಂಗ. ಸೊ ಅವಿಭಾಜ್ಯ ಅಂಗ ಅಂದ್ರೇನು? ಕನ್ನಡ ಬೇರೆ ಅಲ್ಲ, ರಾಜ್ಕುಮಾರ್ ಬೇರೆ ಅಲ್ಲ. ಸೊ ಕನ್ನಡ ಬಂದ ತಕ್ಷಣ ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀವಿ. ಇಟ್ಸ್ ಲೈಕ್ ಅನ್ನ ಆ್ಯಂಡ್ ಸಾಂಬಾರ್, ಟುಗೆದರ್ ಆಲ್ವೇಸ್. ಕನ್ನಡ ಆ್ಯಂಡ್ ರಾಜ್ಕುಮಾರ್ ಆರ್ ಟುಗೆದರ್ ಆಲ್ವೇಸ್. ಸೊ ಯಾವಾಗ ಹುಟ್ಟಿದ್ದು ರಾಜ್ಕುಮಾರ್? 1927, 1927 ಏಪ್ರಿಲ್ 24, ಏಪ್ರಿಲ್ 24 ಜನಿಸಿದರು. ಅಂಡರ್ಲೈನ್ ಮಾಡ್ಕೊಳ್ಳಿ. ಚಾಮರಾಜನಗರದಿಂದ 12 ವೇರ್. ಸೊ ಚಾಮರಾಜನಗರದಿಂದ, ಫ್ರಮ್ ಚಾಮರಾಜನಗರ 12 ಮೈಲಿ ದೂರದಲ್ಲಿರುವ, ಇಟ್ ಇಸ್ ಫ್ರಮ್ 12 ಮೈಲ್ಸ್, ತಾಳವಾಡಿ ಪಕ್ಕದ ಗಾಜನೂರು ಇವರ ಹುಟ್ಟೂರು, ಗಾಜನೂರು. ಸೊ ಹಿಸ್ ಬರ್ತ್ ಪ್ಲೇಸ್ ಇಸ್ ಗಾಜನೂರು, ವಿಚ್ ಈಸ್ 12 ಮೈಲ್ಸ್ ಫಾರ್ ಫ್ರಮ್ ಚಾಮರಾಜನಗರ. ಅಂಡರ್ಲೈನ್. ಗಾಜನೂರು ಲಕ್ಷ್ಮಮ್ಮನವರ ತವರೂರು, ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಮೂಲ ಸ್ಥಳ. ಸೊ his mother name is ಲಕ್ಷ್ಮಮ್ಮ, ಅಪ್ಪನ ಹೆಸರು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ. ಸುಪ್ರಸಿದ್ಧ ರಂಗಭೂಮಿಯ ನಟರಾದ ಸಿಂಗಾನಲ್ಲೂರು ಶ್ರೀ ಪುಟ್ಟಸ್ವಾಮಯ್ಯನವರು ಇವರ ತಂದೆ. ಸೊ ಹೂ ಇಸ್ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ? ಈಸ್ ಅ ಥಿಯೇಟರ್ ಆರ್ಟಿಸ್ಟ್. ಅಂಡರ್ಲೈನ್. ರಂಗಭೂಮಿ ನಟ. ರಂಗಭೂಮಿ ಅಂದರೆ ಥಿಯೇಟರ್. ಓಕೆ, ಸೊ ಡ್ರಾಮಾ ಬೇಸಿಕಲಿ ಅಂಡರ್ಸ್ಟುಡ್. ಶ್ರೀಮತಿ ಲಕ್ಷ್ಮಮ್ಮನವರು. ಮಳೆಯೇ ಇಲ್ಲದ ಭೂಮಿ ಬಿಸಿಲಿನ ಬೇಗೆಯಿಂದ ಬೆಳಲಿದ್ದ ಒಂದು ದಿನ. ಸೊ ಮಳೆನೇ ಇಲ್ಲ, ಬಿಸಿಲು, ಮಟ್ಟ ಬಿಸಿಲಿದೆ. ಜೋರಾಗಿ ಮಳೆಯ ಸುರಿತೊಡಗಿತು. ಜೋರಾಗಿ ಮಳೆ ಬರ್ತಾ ಇದೆ. ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ ಜನರಿಗೆ ವರ್ಷಧಾರೆ ಹರುಷ ತಂದಿತು. ಸೊ ದ ಪೀಪಲ್ ವೆರ್ ಫೆಡ್ ಅಪ್ ಆಫ್ ಅ ಸನ್. ಸೊ ದ ರೇನ್ ಬಾಟ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಇನ್ ದಮ್. ಭೂಮಿಯು ತಂಪಾಯಿತು. ಇವನ್ ಅರ್ತ್ ವಾಸ್ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ಇವನ್ ಇಟ್ ಫೆಲ್ಟ್ ಕೂಲ್. ಇಂತಹ ತಣ್ಣನೆಯ ಹೊತ್ತಿನಲ್ಲಿ, ಇನ್ ದಿಸ್ ಗುಡ್ ಮೂಮೆಂಟ್, ಲಕ್ಷ್ಮಮ್ಮನವರು ಗಂಡು ಮಗುವನ್ನು ಹೆತ್ತರೆಂಬ ಸುದ್ದಿ ಬಂತು. ಇನ್ ದಿಸ್ ಕೈಂಡ್ ಆಫ್ ಅ ಮೂಮೆಂಟ್, ಲಕ್ಷ್ಮಮ್ಮ ಶಿ ಗೇವ್ ಅ ಬರ್ತ್ ಟು ಅ ಬೇಬಿ ಬಾಯ್. ಇಲೆಗೆ ಮಳೆಯನ್ನು ಕರೆತಂದ ಕಂದನೆಂದೇ ಊರ ಜನ ಸಂಭ್ರಮಿಸಿದರು. ಎವ್ರಿ ಒನ್ ದೇ ಸ್ಟಾರ್ಟೆಡ್ ಸೇಯಿಂಗ್ ದಟ್ ದಿಸ್ ಇಸ್ ದ ಚೈಲ್ಡ್ ವಿಚ್ ಗಾಟ್ ದ ರೇನ್ ಟು ಅಸ್ ಅಂತ. ಓಕೆ, ತಾವು ಮುತ್ತಿತ್ತ ರಾಯನಿಗೆ ಹೊತ್ತ ಹರಕೆಯಿಂದಲೇ ಗಂಡು ಮಗ ಜನಿಸಿತೆಂಬ ಸಂಭ್ರಮದಿಂದ there was a god named ಮುತ್ತಿತ್ತ ರಾಯ. So they had prayed that god for a child. So ಅವನ blessing ಇಂದ we have got this child ಅಂತ ಹೇಳಿ. So this baby was, how it was baby? ಕೆಂಪಗೆ, it was like a reddish, ಹಸಿ ಬೆಣ್ಣೆಯಂತಿದ್ದ, like a butter. ಹಸುಗೂಸನ್ನು ಪುಟ್ಟಸ್ವಾಮಯ್ಯನವರು ಎತ್ತಿ ಮುದ್ದಾಡಿದರು. He cuddled that baby. ಮಗನ ಹೆಸರಿನಲ್ಲಿ ರಾಜು ಎಂಬ ಪದವಿರಬೇಕೆಂಬ ಆಸೆ ತಂದೆ ತಾಯಿಯದ್ದು. ಸೊ the parents, they wanted to have the name called Raju in the baby's name. Okay, so ಮುತ್ತುರಾಯನ ವರಪ್ರಸಾದವಾಗಿದ್ದರಿಂದ, so and also he was a blessing of a ಮುತ್ತುರಾಯ ದೇವರು, they named the baby as ಮುತ್ತುರಾಜ್. Okay, ಮುತ್ತುರಾಜು ಅಂತ ಕೊಡ್ತಾರೆ. ಸೊ ವಾಟ್ ಈಸ್ ದ ಫಸ್ಟ್ ನೇಮ್ ಆಫ್ ಡಾಕ್ಟರ್ ರಾಜ್ಕುಮಾರ್? ಇಟ್ಸ್ ಅ ಮುತ್ತುರಾಜು. ಓಕೆ, ಸೊ ಎಲ್ಲರ ಕಣ್ಮಣಿಯಾಗಿ ಮುತ್ತುರಾಜ ಬೆಳೆದನು. ಹಿ ಬಿಕೇಮ್ ಅ ವೆರಿ
ವೆರಿ ಏನಂತಾರೆ ಲವಬಲ್ ಬೇಬಿ ಟು ಎವ್ರಿವನ್. ಮುತ್ತುರಾಜುವಿನ ಬಹುತೇಕ ಬಾಲ್ಯವು ದೊಡ್ಡ ಗಾಜನೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು. ಅಂದರೆ ಬಾಲ್ಯ ಅಂದರೆ ಇಸ್ ಚೈಲ್ಡ್ಹುಡ್ ವಾಸ್ ಮೇನ್ಲಿ ಇನ್ ದ ಗಾಜನೂರು ಬಿಕಾಸ್ ಇ ವಾಸ್ ಬಾರ್ನ್ ದೆನ್. ಓಕೆ, ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ನಂಜನಗೂಡು. ಸೊ ನಂಜನಗೂಡು ಎಲ್ಲಿದೆ? ಇದೆಲ್ಲ ನಂಜನಗೂಡು ಇದೆಲ್ಲ ನಿಯರ್ ಮೈಸೂರು. ಓಕೆ, ಸೊ ಅಪರೂಪಕ್ಕೆ ಫಾರ್ ಸಮ್ ಒನ್ಸ್ ಇನ್ ಅ ಬ್ಲೂ ಮೂನ್ ಹಿ ಯೂಸ್ ಟು ಗೋ ಟು ನಂಜನಗೂಡು. ಇನ್ನೂ ಅಪರೂಪಕ್ಕೆ ಸ್ಟಿಲ್ ಮೋರ್ ತುಂಬ ತುಂಬ ಅಂದರೆ ವೆರಿ ಒನ್ಸ್ ಬಾರ್ನ್ ಇನ್ ಬ್ಲೂ ಮೂನ್ ಟೈಮ್ ಹಿ ಯೂಸ್ ಟು ಗೋ ಟು ಮೈಸೂರಿಗೆ ಬರ್ತೀವಿ. ಸಮ್ಟೈಮ್ಸ್ ಈಸ್ ಟು ಕಮ್ ಟು ನಂಜನಗೂಡು. ಅದರಲ್ಲೂ ತುಂಬ ಟೈಮ್ ತೊಗೊಂಡು ಯೂಸ್ ಟು ಕಮ್ ಟು ಮೈಸೂರಿಗೆ. ಯಾವಾಗಲಾದರೂ ಒಂದ್ಸಲ ಸಮ್ ಟೈಮ್ ಮೈಸೂರಿಗೆ ಬರ್ತಿದ್ದೆ. ಬಾಲ್ಯವು ಸಮೃದ್ಧವಾಗಿತ್ತು. ಹಿಸ್ ಚೈಲ್ಡ್ಹುಡ್ ವಾಸ್ ವೆರಿ ಗುಡ್. ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು, ತೊರೆ, ಬಂಧು, ಬಳಗ, ತಾಯಿ, ವಾತ್ಸಲ್ಯ, ಧಾರೆ ಇವೆಲ್ಲ ಸಹಜವಾಗಿ ಒದಗಿ ಬರುವ ಭಾಗ್ಯಗಳು. ಸೊ ದೀಸ್ ಆರ್ ದ ಲಕ್ಕಿ ಥಿಂಗ್ಸ್ which they will be getting. ಯಾರಿಗೆ? the one who has born in the village. ಅವ್ರಿಗೇನು ಸಿಗುತ್ತೆ? they will get to see the ಬಡತನ, the poverty ಇರ್ಬೋದು. it's not every time true. okay, they would have witnessed it. okay, poverty ನೋಡಿರ್ಬೋದು ಅವರು. ಹಸಿವು, hunger, they would have seen the hunger, they would have seen the fight, they would have seen the fair, they would have seen the ಪೂಜೆ, they would have seen the ಉತ್ಸವ ಅಂದರೆ the processions, ಹೊಲ ಅಂದರೆ farm, the garden, the forest, the lake, the chanas, the relations ಇರ್ಬೋದು, the love ಇರ್ಬೋದು. everything is, it's like a bundle. The village is a bundle of all kind of emotions basically. It's talking about the emotion and the experience. ಮುತ್ತುರಾಜನು ಇವುಗಳೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡಿದ್ದ ಭಾಗ್ಯವಂತನೇ. he is a lucky person who got everything. ಹಿರಿಪುರದ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನು ಸೇರಿಸಿದರು. ಮುತ್ತುರಾಜನ ದೇಹ ಮಾತ್ರ ಶಾಲೆಯಲ್ಲಿಯೇ ಇರುತ್ತಿತ್ತು, ಮನಸ್ಸು ಸಹ ಹೊರಗಿರುತ್ತಿತ್ತು. even though they enrolled him to a school. which school? ಯಾವ ಸ್ಕೂಲಿಗೆ? ಹಿರಿಪುರದ ಸರ್ಕಾರಿ ಶಾಲೆ. ಅಂಡರ್ಲೈನ್ ದಟ್, ಹಿರಿಪುರದ ಗವರ್ಮೆಂಟ್ ಸ್ಕೂಲ್ which is in ಹಿರಿಪುರ. he was in the school. his body is in the school but his mind is always roaming out. that's what we have done in the school, right? ಕುಟುಂಬದ ಬಡತನವು ಕಾರಣವಾಗಿ ವಿದ್ಯಾಭ್ಯಾಸ ಬಾಲ್ಯದಲ್ಲಿಯೇ ನಿಂತು ಹೋದ್ದರಿಂದ ಬಾಲಕನಾಗಿರುವಾಗಲೇ ತಂದೆಯ ಜೊತೆಗೆ ರಂಗಭೂಮಿಗೆ ಬಂದರು. because of the poverty and he couldn't study much more. The very early age he came to the theatre. He started working with his father as a theatre artist. ಖ್ಯಾತ ರಂಗನಟನೆನಿಸಿದ್ದ ಪುಟ್ಟಸಾಮಯ್ಯನವರು ಮಗನಿಗೆ ಮನೆಯಲ್ಲಿಯೇ ಹಾಡುಗಾರಿಕೆ ಮತ್ತು ಅಭಿನಯದ ಪಾಠ ಹೇಳಿಕೊಟ್ಟರು. The father, he is a very famous theatre artist, so he started teaching his son the singing, ಹಾಡುಗಾರಿಕೆ, singing, and ಅಭಿನಯದ ಪಾಠ, ದ ಆ್ಯಕ್ಟಿಂಗ್, ಹೌ ಟು ಆ್ಯಕ್ಟ್ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಮುತ್ತುರಾಜನ ಮಾವಂದಿರಾದ ಮಾವ ಅಂದರೆ ಅಂಕಲ್ ಅಪ್ಪಾಜಿ ಗೌಡರು ಮತ್ತು ಸಣ್ಣಯ್ಯ ಗೌಡರಿಂದ ಸಂಗೀತ ಪಾಠವಾಯಿತು. ಸೊ ಫ್ರಮ್ ದೆಮ್ ಹಿ ಲರ್ನ್ ದ ಸಂಗೀತ ಅಂದರೆ ಮ್ಯೂಸಿಕ್. ಹಿ ಲರ್ನ್ ಮ್ಯೂಸಿಕ್ ಫ್ರಮ್ ಅಪ್ಪಾಜಿ ಗೌಡ ಹಾಗೂ ಸಣ್ಣಯ್ಯ ಗೌಡ. ರಂಗಭೂಮಿಯು ಇವರ ಮೊದಲ ಆಡುಂಬೋಲ. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿದ್ದ ಮುತ್ತುರಾಜುವಿನ ವೃತ್ತಿ ಜೀವನ ಆರಂಭವಾಯಿತು. ಸೊ ಹಿ ಸ್ಟಾರ್ಟೆಡ್ ಡೂಯಿಂಗ್ ಎಸ್ ಥಿಯೇಟರ್. ಓಕೆ, ಸೊ ಎಲ್ಲಿ ಮಾಡ್ತಾರೆ? ಗುಬ್ಬಿ ವೀರಣ್ಣ, ಒನ್ ಆಫ್ ದ ಫೇಮಸ್ ಥಿಯೇಟರ್ ಪರ್ಸನ್. ಓಕೆ, ಸೊ ಇವರ ನಾಟಕ ಕಂಪನಿಯಲ್ಲಿ ಇನ್ ಹಿಸ್ ಡ್ರಾಮಾ ಕಂಪನಿ. ಸೊ ಹಿ ಸ್ಟಾರ್ಟೆಡ್ ಹಿಸ್ ವರ್ಕ್. ಯಾರು? ಮುತ್ತುರಾಜ್, ಡಾಕ್ಟರ್ ರಾಜ್ಕುಮಾರ್. ಮೊದಲು ಸಖಿ, ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯಿತು. ನಾಟ್ every time all of a sudden you enter and he became a hero. No, he started doing the side characters all. Like ಏನಂತಾರೆ, ಸಖಿ ಇರ್ಬೋದು, ಲೈಕ್ ಅ ಫ್ರೆಂಡ್ ಇರ್ಬೋದು, ಲೈಕ್ ಅ ಸರ್ವೆಂಟ್ ಇರ್ಬೋದು. he started doing all the small characters. Not all of a sudden you can't go to that height. Okay, you should be knowing the each and every work, then only you can become a good person with a good value always. It happens in all the industry, it happens in everywhere. Okay, not in a first shot you will become a principal. The teacher has to teach, then slowly the experiences counts and then they will become a principal, just like that. Okay, not
Immediately can you go immediately directly to the Olympics? No. You have to play for the district, taluk level, inter-school, then nation, state irbodu, then slowly you will go to the Olympics. It is just like that. ಅನಂತರವಷ್ಟೇ ಮುಖ್ಯ ಪುರುಷ ಪಾತ್ರಗಳು ಅರಸಿ ಬಂದವು. ಸ್ಟಾರ್ಟಿಂಗ್ ಇನ್ ದ ಅರ್ಲಿಯರ್ ಡೇಸ್ ಡ್ರಾಮಾನಲ್ಲಿ ದೆರ್ ವೆರ್ ನೋ ಲೇಡಿ ಕ್ಯಾರೆಕ್ಟರ್ಸ್. ಸೊ ಲೇಡಿ ಕ್ಯಾರೆಕ್ಟರ್ನ ದ ಮೆನ್ ಹ್ಯಾಸ್ ಟು ಡೂ. So Mutturaj, he started doing all the female characters. Then only later he got the main lead men characters. ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಮುತ್ತುರಾಜರ ಬದುಕಿನ ಮಹತ್ವದ ದಿನಗಳು. ಸೊ there was one more person, Subbaiah Naidu. So in his company he started doing the lead characters. So that was the very great days in his lifetime. ತಂದೆಯವರು ಇಹಲೋಕವನ್ನು ತ್ಯಜಿಸಿದ್ದರಿಂದ ಇಹಲೋಕ ಅಂದರೆ ಹಿ ಪಾಸ್ಡ್ ಅವೇ ಯಾರು, ಅವರ ತಂದೆ. ಇಡೀ ಕುಟುಂಬದ ಹೊಣೆಗಾರಿಕೆಯನ್ನು ಮುತ್ತುರಾಜ ಹೊರಬೇಕಾಯಿತು. ಹಿ ಟುಕ್ ದ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ, ದ ಕಂಪ್ಲೀಟ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ನಾಟಕಗಳಲ್ಲಿ ಅಭಿನಯಿಸುತ್ತಲೇ ಕಷ್ಟದಿಂದ ಜೀವನ ಸಾಗಿಸಿದರು. ವಿತ್ ವೆರಿ ಡಿಫಿಕಲ್ಟಿ he started running his family only with drama. ಸೋದರ ಮಾವನ ಮಗಳಾದ ಪಾರ್ವತಿ ಅವರನ್ನು ವಿವಾಹ ಆದ ಮೇಲೆ ಅವರ ಹೆಗಲಣೆಯ ಆಸರೆಯು ಒದಗಿ ಬಂತು. ಓಕೆ, ಸೊ ಲೇಟರ್ ಹಿ ಮ್ಯಾರಿಡ್ ಟು ಪಾರ್ವತಿ. ಸೊ ಯಾರದು? ಹಿಸ್ ಅಂಕಲ್ನ ಮಗಳ ಅವಳು ಪಾರ್ವತಿ. ಸೊ ಆಫ್ಟರ್ ದ ಮ್ಯಾರೇಜ್ he started slowly witnessing good things. Okay, ಏನೋಯ್ತು? I mean he got some ಏನಂತಾರೆ the support from his wife. ಸರಿಯಾದ ಸಪೋರ್ಟ್. ಮುತ್ತುರಾಜರ ಮುಖ್ಯ ಕಾರ್ಯಕ್ಷೇತ್ರವೆಂದರೆ ಚಲನಚಿತ್ರರಂಗ. The main thing for Rajkumar is film, ಚಲನಚಿತ್ರ as a movie. 1942 ತೆರೆ ಕಂಡ ಭಕ್ತ ಪ್ರಹ್ಲಾದ, ದ ಮೂವಿ, ಅಂಡರ್ಲೈನ್ ದಿಸ್ ಮೂವಿ. 1951 1951 ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ, ಅಂಡರ್ಲೈನ್ ದಿಸ್ ಮೂವಿ ನೇಮ್. ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು 1954 ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಲನಚಿತ್ರದ ಮೂಲಕ. ಸೊ even though he acted in these movies earlier, so 1954 the movie he came to the industry through the movie ಬೇಡರ ಕಣ್ಣಪ್ಪ. ಓಕೆ, ಈ ಚಿತ್ರದ ನಿರ್ದೇಶಕರಾದ HLN ಸಿಂಹ ಅವರು ಮುತ್ತುರಾಜ್ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಸೊ ಹೂ ಚೇಂಜ್ ದ ನೇಮ್ ಟು ದ ರಾಜ್ಕುಮಾರ್? HLN ಸಿಂಹ, ಅಂಡರ್ಲೈನ್ ದಿಸ್, ಹಿ ಚೇಂಜ್ ದ ನೇಮ್ ಟು ರಾಜ್ಕುಮಾರ್. ಅಂದಿನಿಂದ ಅದೇ ಹೆಸರು ನಾಡ ಜನರ ಹೃದಯದಲ್ಲಿ ನೆಲೆ ನಿಂತಿತು. ಫ್ರಮ್ ದಟ್ ಡೇ ಹಿ ಬಿಕೇಮ್ ರಾಜ್ಕುಮಾರ್. ಓಕೆ, ಆರಂಭದಲ್ಲಿ ಭಕ್ತಿ ಪ್ರಧಾನವಾಗಿದ್ದ ಪಾತ್ರಗಳಲ್ಲಿಯೇ ರಾಜ್ಕುಮಾರ್ ನಟಿಸಿದರು. ಸೊ ಸ್ಟಾರ್ಟಿಂಗಲ್ಲಿ ಹಿ ಆಕ್ಟೆಡ್ ಇನ್ ಮೋಸ್ಟ್ ಆಫ್ ದೀಸ್ ಡಿವೋಷನಲ್ ಮೂವೀಸ್. ಭಕ್ತಿ ಪ್ರಧಾನ, ಭಕ್ತಿ ಈಸ್ ಅ ಡಿವೋಷನ್. ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಕೃಷ್ಣಗಾರುಡಿ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್, ಭಕ್ತಚೇತ, ತುಕಾರಾಮ್, ಅಂಡರ್ಲೈನ್ ಆಲ್ ದೀಸ್ ಮೂವೀಸ್. ಸೊ ದೀಸ್ ಆರ್ ದ ಮೂವೀಸ್, ದ ಡಿವೋಷನಲ್ ಮೂವೀಸ್ ಹಿ ಹ್ಯಾಸ್ ಆಕ್ಟೆಡ್. ಭಕ್ತಿ ಪ್ರಧಾನ ಚಲನಚಿತ್ರಗಳು. ಸೊ ಟಿಲ್ ನೌ there is no good actor who can replace Dr. Rajkumar in the devotional movies or any historical movies. Such a kind of actor was Dr. Rajkumar. What a versatile acting, what a beautiful acting he had, and the pronunciation of the letters that he had. You have to observe the pronunciation. That is why I tell you, language matters a lot. The pronunciation matters a lot in a language. Your Alpaprana, Mahaprana, Harsvaswara, Dirghaswara, everything matters a lot in the pronunciation, in the language. Okay, so ನೆಕ್ಸ್ಟು ಭಕ್ತಿ ಪ್ರಧಾನ ಮನಸ್ಸುರೆಗೊಂಡವು. ಭೂಕೈಲಾಸದ ರಾವಣನಾಗಿ, ಮೋಹಿನಿ ಭಸ್ಮಾಸುರದ ಭಸ್ಮಾಸುರನಾಗಿ, ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ, ಬಭ್ರುವಾಹನಾಗಿ, ಮಯೂರವರ್ಮನಾಗಿ, ಕಾಳಿದಾಸನಾಗಿ ಮನೋಜ್ಞ ಅಭಿನಯ ನೀಡಿದ ರಾಜ್ಕುಮಾರ್ ಜನರ ಪ್ರೀತಿಯಲ್ಲಿ ಮಿಂದರು. ಸೊ ದೀಸ್ ಆರ್ ದ ಕ್ಯಾರೆಕ್ಟರ್ ನೇಮ್ಸ್ ದಟ್ ಹಿ ಹ್ಯಾಡ್ ಡನ್ ಇನ್ ದ ಮೂವಿ. ಓಕೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಇದೆಲ್ಲವೂ ದ ಕ್ಯಾರೆಕ್ಟರ್ಸ್, ದೀಸ್ ಆರ್ ದ ವೆರಿ ಬ್ಯೂಟಿಫುಲ್ ಅಮೇಝಿಂಗ್ ಆ್ಯಕ್ಟಿಂಗ್ ದಟ್ ಹಿ ಹ್ಯಾಡ್ ಡನ್ ಇನ್ ದ ಮೂವಿ. ಸಾಮಾಜಿಕ ಚಿತ್ರದಲ್ಲಿಯೂ, ಸಾಮಾಜಿಕ ಅಂದರೆ ಸೊಸೈಟಿಗೆ ಮೀನಿಂಗ್ ಕೊಡುವಂಥ ಮೂವಿ. ಓಕೆ, ದ ಮೂವಿ ವಿಚ್ ಹ್ಯಾಸ್ ಅ ಮೆಸೇಜ್ ಟು ದ ಸೊಸೈಟಿ. ಅದ್ಭುತ ನಟನೆಯೇ ರಾಯರ ಸೊಸೆ,
ಕರುಣೆಯೇ ಕುಟುಂಬದ ಕಣ್ಣು, ನಂದಾದೀಪ, ಸಾಕು ಮಗಳು, ಗೌರಿ, ಸಂಧ್ಯಾರಾಗ, ಚಂದ್ರವಳ್ಳಿಯ ತೋಟ, ನಾಂದಿ, ಉಯ್ಯಾಲೆ, ಕರುಳಿನ ಕರೆ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಸನಾದಿ ಅಪ್ಪಣ್ಣ, ದೇವತಾ ಮನುಷ್ಯ, ಜೀವನ ಚೈತ್ರ, ಪ್ರತಿಯೊಂದು ರಾಜ್ಕುಮಾರ್ ಅಭಿನಯದ ಸಾಮರ್ಥ್ಯವನ್ನು ಹೊರಚೆಲ್ಲಿದ ಅಪೂರ್ವ ಚಿತ್ರಗಳು. ಅಗೇನ್ ದೀಸ್ ಆರ್ ದ ಫ್ಯೂ ಆಫ್ ದ ಮೂವಿ ವಿಚ್ ಹ್ಯಾಸ್ ಬಾಟ್ ಔಟ್ ಅ ಗುಡ್ ಆಕ್ಟಿಂಗ್ ಫ್ರಮ್ ದ ರಾಜ್ಕುಮಾರ್. ಅನೇಕ ಚಿತ್ರಗಳಲ್ಲಿನ ಮನೋಜ್ಞ ಅಭಿನಯಕ್ಕಾಗಿ ಶ್ರೇಷ್ಠ ನಟ ಪ್ರಶಸ್ತಿಯು ಲಭಿಸಿತು. ಫಾರ್ ಮೆನಿ ಮೂವೀಸ್ ಹಿ ಗಾಟ್ ದ ಬೆಸ್ಟ್ ಆಕ್ಟರ್ ಅವಾರ್ಡ್ ಆಲ್ಸೋ. ರಾಜ್ಕುಮಾರ್ ಅವರು ಶ್ರೇಷ್ಠ ನಟರಾಗಿರುವಂತೆ ಶ್ರೇಷ್ಠ ಗಾಯಕರೂ ಆಗಿದ್ದಾರೆ. ಹಿ ಈಸ್ ಆಲ್ಸೋ ವೆರಿ ಗುಡ್ ಸಿಂಗರ್ ಟು. He is also a person who does yoga every day, you know. Yes. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ. So this is one of the song, you can google it. ಯಾರೇ ಕೂಗಾಡಲಿ. This is a song, he has sung this song. ಪ್ರಸಿದ್ಧಿ ಪಡೆದರು. He became a very famous for this song. ಅದಕ್ಕೂ ಮೊದಲೇ 2 ಸಿನಿಮಾಗಳಿಗೆ ಹಾಡಿದ್ದರು. Before this also he had sung a song. ಮುಂದೆ ಇವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿಯೂ ಗುರುತಿಸಿಕೊಂಡರು. Later for his movies he used to sing the song. ಸಾವಿರಾರು ಚಿತ್ರಗೀತೆ, ಥೌಸಂಡ್ಸ್ ಆಫ್ ಮೂವೀಸ್, ಫಿಲಮ್ ಸಾಂಗ್ಸ್ ಇರ್ಬೋದು, ಭಕ್ತಿಗೀತೆ, ದ ಡಿವೋಷನಲ್ ಸಾಂಗ್ಸ್, ಭಾವಗೀತೆ, ದ ಲೈಟ್ ಮ್ಯೂಸಿಕ್ ಹಾಡಿರುವ ಇವರಿಗೆ ಜೀವನ ಚೈತ್ರ ಸಿನಿಮಾದ ನಾದಮಯ ಎಂಬ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. He got the national award for the song called Nadamaya from the movie Jeevana Chaitra. If you want to listen to that song, you can listen to the song. Google the song Nadamaya, for which he has got the national award. It's a wonderful, beautiful song. ರಂಗಭೂಮಿ ಥಿಯೇಟರ್ ಚಲನಚಿತ್ರದ ಮೂವಿ, ಗಾಯನ, ಸಿಂಗಿಂಗ್ ರಾಜ್ಕುಮಾರ್ ಅವರ ಬದುಕಿನ ಮುಖ್ಯ ಮಜಲುಗಳಾದರೆ ಕನ್ನಡ ಪ್ರೀತಿ ಅವರ ಉಸಿರು ಎಂಬುದನ್ನು ಮರೆಯುವಂತಿಲ್ಲ. ಸೊ ದೀಸ್ ಆರ್ ದ ಆಕ್ಯುಪೇಷನ್ ದಟ್ ಹಿ ಯೂಸ್ಡ್ ಟು ಡೂ, ಬಟ್ his love towards the language, the Kannada language, is completely different. Rajkumar is a person who never acted in any other language apart from Kannada. He was completely dedicated. He sacrificed his complete, he dedicated his complete love and acting only to the Kannada language. He didn't act in any of the other languages also, which is the love that shows he had that love he had towards the language. So ಏನಾಯಿತು, ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂಬ ಆಶಯದಿಂದ ಗೋಕಾಕ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದರು ರಾಜ್ಕುಮಾರ್. ದೇರ್ ವಾಸ್ ಏನಂತಾರೆ ಚಳುವಳಿ, ಪ್ರೊಟೆಸ್ಟ್ ಹ್ಯಾಪೆಂಡ್, ಗೋಕಾಕ್ ಚಳುವಳಿ. ದ ನೇಮ್ ಆಫ್ ದ ಚಳುವಳಿ ಇಸ್ ಗೋಕಾಕ್. ಅಂಡರ್ಲೈನ್ ದಟ್, ವೇರ್ ರಾಜ್ಕುಮಾರ್ ಲೆಡ್ ದಟ್ ಮೂಮೆಂಟ್ ಕಂಪ್ಲೀಟ್ಲಿ. ಅವರ ಕನ್ನಡ ಪ್ರೀತಿ ಅನನ್ಯ, ಅದ್ವಿತೀಯವಾದದ್ದು. ಅಂಡರ್ಲೈನ್ ದೀಸ್ ವರ್ಡ್ಸ್. ಸೊ ದೀಸ್ ಆರ್ ದ ವರ್ಡ್ಸ್ ವಿತ್ ಡಿಸ್ಕ್ರೈಬಿಂಗ್. ಸೊ ಇಟ್ಸ್ ಕಂಪ್ಲೀಟ್ಲಿ ಇಸ್ ಲವ್ ಟುವರ್ಡ್ಸ್ ಅ ಲ್ಯಾಂಗ್ವೇಜ್ ಇಸ್ ಕಂಪ್ಲೀಟ್ಲಿ ಅಡಾರಬಲ್. ಕನ್ನಡ ನಾಡು ನುಡಿಗೆ ಅಪಾರ ಸೇವೆ ಸಲ್ಲಿಸಿದ್ದರೆಂದರೆ ಅವರು ಚಿತ್ರರಂಗದ ಜನಪ್ರಿಯ ನಟರಾಗಿ ಉಳಿಯದೆ ಕರ್ನಾಟಕದ ಮೇರು ನಾಯಕನೆನಿಸಿದ್ದಾರೆ ಎಂಬುದು ಸ್ಮರಣಾರ್ಹ. ಇಟ್ಸ್ ಮೆಮೊರಬಲ್ ದಟ್ he didn't restrict only to the films. He made Kannada as his life. So because of this reason he has become like the wonderful, such a person, such a tremendous very dignified person for every Kannada people. ರಾಜ್ಕುಮಾರ್ ಅವರಿಗೆ ಸಂದಿರುವ ಗೌರವ ಪುರಸ್ಕಾರಗಳು ಅಗಣಿತವಾಗಿವೆ. ಇದರ ಮೆನಿ ಅವಾರ್ಡ್ಸ್ ದಟ್ ಹಿ ಹ್ಯಾಸ್ ಗಾಟ್. 1979ರಲ್ಲಿ ಇನ್ 1979 ಮೈಸೂರು ವಿಶ್ವವಿದ್ಯಾಲಯವು ಫ್ರಮ್ ದ ಮೈಸೂರು ಯೂನಿವರ್ಸಿಟಿ ಹಿ ಗಾಟ್ ದ ಡಾಕ್ಟರೇಟ್. ಅವತ್ತಿನಿಂದ ಹಿ ಬಿಕೇಮ್ ಡಾಕ್ಟರ್ ರಾಜ್ಕುಮಾರ್. 1983ರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿತು. ಹಿ ಆಲ್ಸೋ ಗಾಟ್ ದ ಪದ್ಮಭೂಷಣ ರಿವಾರ್ಡ್. ಕನ್ನಡ ಚಿತ್ರೋದ್ಯಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದ ವ್ಯಕ್ತಿಗೆ ಸಲ್ಲುವ ಗುಬ್ಬಿ ವೀರಣ್ಣ ಪ್ರಶಸ್ತಿ ದೊರೆತಿದೆ. ಸೊ ಗುಬ್ಬಿ ವೀರಣ್ಣ ಇಸ್ ಅ ಅವಾರ್ಡ್ ವಿಚ್ ಗೋಸ್ ಟು ದ ಪರ್ಸನ್ ಹೂ ಹ್ಯಾಸ್ ವರ್ಕ್ ಫಾರ್ ದ ಇಂಡಸ್ಟ್ರಿ, ದ ಕನ್ನಡ ಫಿಲಮ್ ಇಂಡಸ್ಟ್ರಿ. ಹಿ ಈಸ್ ಒನ್ ಆಫ್ ದ ಪರ್ಸನ್ ಹೂ ಗಾಟ್ ದಟ್ ಗುಬ್ಬಿ ವೀರಣ್ಣ ಅವಾರ್ಡ್. 1992ರಲ್ಲಿ 1992 ಕರ್ನಾಟಕ ಗೌರ್ಮೆಂಟ್ gave him ಕರ್ನಾಟಕ ರತ್ನ, just like a ಭಾರತ ರತ್ನ, we have a ಕರ್ನಾಟಕ ರತ್ನ. Then also he got many awards like from many functions and all. He got many awards like ಕಲಾ ಕೌಸ್ತುಭ, ಗಾನಗಂಧರ್ವ, ನಟ ಸಾರ್ವಭೌಮ, ಕಲಾಕೇಸರಿ, ಕನ್ನಡದ ಕಣ್ಮಣಿ, ವರನಟ, ರಸಿಕರ ರಾಜ, like many titles. He got the many titles. Okay.
ಇವೆಲ್ಲಕ್ಕೆ ಕಿರೀಟವಿದ್ದಂತೆ ಡಾಕ್ಟರ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಗೌರವ ಕೂಡ ಸಂದಿದೆ. ದಾದಾ ಸಾಹೇಬ್ ಪಾಲ್ಕೆ ಇಸ್ ಒನ್ ಆಫ್ ದ ಏನಂತಾರೆ ದ ಹೈಯೆಸ್ಟ್ ಅವಾರ್ಡ್ ದಟ್ ಒನ್ ಕ್ಯಾನ್ ಗೆಟ್. ಸೊ ಈ ಹ್ಯಾಸ್ ಆಲ್ಸೋ ಗಾಟ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್. ರಾಜ್ಕುಮಾರರ ಇಡೀ ಕುಟುಂಬವೇ ಚಿತ್ರೋದ್ಯಮಕ್ಕೆ ಸೇವೆ ಸಲ್ಲಿಸುತ್ತಿದೆ. ಸೊ ದ ಎಂಟೈರ್ ಫ್ಯಾಮಿಲಿ ಇಸ್ ವರ್ಕಿಂಗ್ ಫಾರ್ ದ ಫಿಲಮ್ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್ ಹಿಸ್ wife Parvatama Rajkumar, she is a producer, Nirmapaki, distributor Vitharaki. Then Shivaraj Kumar, Raghavendra Rajkumar, Puneeth Rajkumar, all these his son, these three are his sons. So they are the lead actors now in the Kannada industry. So Puneeth Rajkumar, you might be knowing the Puneeth Rajkumar. If you don't know, you can Google it. So avaru ಬೆಟ್ಟದ ಹೂ ಚಲನಚಿತ್ರಕ್ಕೆ he came to the industry as a child artist. He got the national award for the movie ಬೆಟ್ಟದ ಹೂವು as a child actor. ಇವರೊಂದಿಗೆ ಮೂರನೇ ತಲೆಮಾರಿನ ನಟ ನಟಿಯರು ಪ್ರಸಿದ್ಧಿಗೆ ಬರುತ್ತಿದ್ದಾರೆ. ರಾಜ್ಕುಮಾರ್ ಸ್ವತಃ ಗಾಯನ ರಸಸಂಜೆಗಳನ್ನು ನಡೆಸಿದರು. ಸೊ ಈ ರಾಜ್ಕುಮಾರ್ ಆಲ್ಸೋ ಹ್ಯಾಡ್ ದ ಆರ್ಕೆಸ್ಟ್ರಾ, ಯೂಸ್ ಟು ಹ್ಯಾವ್ ದ ಆರ್ಕೆಸ್ಟ್ರಾ, ಗಾಯನ ರಸಸಂಜೆ. ಸೊ ಅಗತ್ಯ ಬಿದ್ದಾಗ ನೆರವು ನೀಡಿದ್ದಾರೆ. ಸೊ he has also helped to few of them when there was help was needed to them. ಬರ ಪರಿಹಾರ ನಿಧಿ ಲೈಕ್ ಮೆನಿ ಏನಂತಾರೆ ಟ್ರಸ್ಟ್ಗಾಗಿ ಫಂಡ್ಸ್ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಇದರಿಂದ ಅವರ ಅಪ್ಪಟ ಹೃದಯ ಶ್ರೀಮಂತಿಕೆಯ ಕಲಾವಿದರಾಗಿದ್ದರೆಂಬುದು ವೇದ್ಯವಾಗುತ್ತದೆ. ಸೊ ಹಿ ಈಸ್ ಅ ವೆರಿ ಗುಡ್ ಪರ್ಸನ್, ಗುಡ್ ಹಾರ್ಟೆಡ್ ಪರ್ಸನ್ ಅಂಡ್ ಗುಡ್ ಆಕ್ಟರ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಆಲ್ ಅಬೌಟ್ ದ ಲೆಸನ್ ಡಾಕ್ಟರ್ ರಾಜ್ಕುಮಾರ್ ವಿಚ್ ಇಸ್ ರಿಟನ್ ಬೈ ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್. ಓಕೆ, ಸೊ ದಿಸ್ ಇಸ್ ದ ಲೆಸನ್. ಇಫ್ ಯು ಹ್ಯಾವ್ ಎನಿ ಡೌಟ್ ನನಗೆ ಕೇಳಿ, ಆ್ಯಂಡ್ ಯು ಹ್ಯಾವ್ ಟು ರೀಡ್ ದ ಲೆಸನ್ ಒನ್ ಮೋರ್ ಟೈಮ್. Listen carefully because there are many information like movie names irbodu. Those are you have to remember, you have to underline all those things. So basically remember the yavaga huttiddu our appana hesru ammana hesru, where did he learn, where did he study, which is the drama company that he started with. The 2 drama companies are there. Movie names irbodu and the awards and the rewards that he got and the titles that he has got, his son name, his wife's name, idella nenepitkoli. Okay, so thank you so much for your patience and for your listening. Doubt idre comment section alli comment ಮಾಡಿ. If you have a particular word meaning ನಿಮಗೆ ಗೊತ್ತಾಗಬೇಕು ಅಂದರೆ write down the word, take a picture and send an email to me so that I can give you the meaning of those words. Okay, so thank you so much. Again, share the information, share the story with your friends. Knowledge gains only with the sharing. Okay, so if you want to know who is Rajkumar, Google ಮಾಡಿ, you will get to know who is Rajkumar. You can also watch few of his movies also if you have a time. Okay, that's how you will improve the language and the vocabulary. Thank you so much once again. Like ಮಾಡಿ, share ಮಾಡಿ, subscribe ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. I'll meet you all with one more lesson very soon ಅಂತ ಹೇಳ್ತಾ thank you so much. ಧನ್ಯವಾದ.